ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ನ ತಗೊಂಡು ನಿಮ್ಮ ಹರ್ಷಿತಾ ಮ್ಯಾಮ್, ನಿಮ್ಮ ಸ್ಕ್ರೀನ್ಶಾಟ್ ಮ್ಯಾಮ್ ನಿಮ್ಮ ಎದುರಿಗೆ ಬಂದಿದ್ದಾರೆ. ಆ್ಯಂಡ್ ವಾಟ್ ಇಸ್ ದಟ್ ಟಾಪಿಕ್ ಅಂತ ನೋಡೋಣ. PU ಟಾಪರ್ಸ್ ಆಗಸ್ಟಲ್ಲಿ ಹೀಗೆ ಓದ್ಕೋತಾರೆ. ಸೊ PU ಅಲ್ಲಿ ಯೂಶಲಿ ಟಾಪರ್ಸ್ ಯಾರು ಆಗ್ತಾರೆ ಅಲ್ವಾ, 600ಗೆ ತುಂಬಾ ಒಳ್ಳೆ ಮಾರ್ಕ್ಸ್ ತೊಗೊಳ್ಳುವಂತಹ ಸ್ಟೂಡೆಂಟ್ಸು ಆಗಸ್ಟಲ್ಲಿ ಯಾವ ರೀತಿಯ ಹ್ಯಾಬಿಟ್ಸ್ನ ಇನ್ಕಲ್ಕೇಟ್ ಮಾಡ್ಕೋತಾರೆ, ಆಗಸ್ಟಲ್ಲಿ ಏನರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನೋ ಒಂದು ವಿಡಿಯೋನ ನಿಮಗೋಸ್ಕರ ನಾನು ಇವತ್ತು ಮಾಡ್ತಿದ್ದೀನಿ. ಏನಕ್ಕೆ ಆಗಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಆಗಸ್ಟ್ನಲ್ಲಿ ನೀವು ಏನು ಮಾಡಬೇಕು ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನನ್ನ ಮುದ್ದು ಮಕ್ಕಳ. ಓಕೆ, ಬಿಫೋರ್ ದ್ಯಾಟ್ ಐ ವಾಂಟ್ ಯು ಟು ಗೋ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಿಮ್ಮಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸಿಗೆ August 3rd to 9th ಇಫ್ ಐ ಆಮ್ ನಾಟ್ ರಾಂಗ್, ತುಂಬಾ ಜನಕ್ಕೆ ಅಫ್ಕೋರ್ಸ್ ಎಲ್ಲರಿಗೂ ಇರೋದಿಲ್ಲ, ಬಟ್ ಮೋಸ್ಟ್ ಆಫ್ ಯು, ಅ ಲಾಟ್ ಆಫ್ ಯು ಹ್ಯಾಡ್ ಯೋರ್ ಕ್ವಾರ್ಟರ್ಲಿ ಟೆಸ್ಟ್ 1 ಇನ್ ಫ್ರಮ್ August 3rd to August 9th ಅಲ್ವಾ. ಸೊ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ ಹೇಗೆ ಇತ್ತು ಅಂತ ನನಗೆ ಮೆಸೇಜ್ ಮಾಡಿ. ತುಂಬಾ ಚೆನ್ನಾಗಿತ್ತು ಮ್ಯಾಮ್, ಸೂಪರ್ ಆಗಿ ಹೋಗಿದೆ ಅಂದರೆ ವೈ ಡೋಂಟ್ ಯು ಡ್ರಾಪ್ ಗ್ರೀನ್ ಕಲರ್ ಹಾರ್ಟ್ಸ್. ಓಕೆ, ಗ್ರೀನ್ ಕಲರ್ ಹಾರ್ಟ್ಸ್ನ ಹಾಕಿ ಮಸ್ತಾಗಿ ಹೋಯ್ತು ಮ್ಯಾಮ್, ಸಕ್ಕದಾಗಿ ಮಾಡಿದೆ ಎಕ್ಸಾಮ್ನ ಅಂತ ಹೇಳುವಂಥ ಸ್ಟೂಡೆಂಟ್ಸ್, ಓಕೆ ಮ್ಯಾಮ್ ಪರವಾಗಿಲ್ಲ, ಓಕೆ ಮಾಡಿದೆ, ಐ ಥಿಂಕ್ ದರ್ ಇಸ್ ಸ್ಟಿಲ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಅಂತ ಹೇಳಿದ್ರೆ ಯೆಲ್ಲೋ ಕಲರ್ ಹಾರ್ಟ್ಸ್ನ ಹಾಕಿ ಕಾಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಇಲ್ಲ ಮ್ಯಾಮ್ ನಾನು ತುಂಬಾ ಚೆನ್ನಾಗಿ ಮಾಡಲಿಲ್ಲ, ತುಂಬಾ ಬ್ಯಾಡ್ ಆಗಿತ್ತು, ವರ್ಸ್ಟ್ ಆಗಿತ್ತು ಅಂತ ಹೇಳುವಂತಹ ಸ್ಟೂಡೆಂಟ್ಸ್ ಏನಿದ್ದಾರೆ, ನೀವು ರೆಡ್ ಕಲರ್ ಹಾರ್ಟ್ಸ್ನ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಐ ವಾಂಟ್ ಟು ಗೆಟ್ ಅ ಸೆನ್ಸ್ ಆಫ್ ಹೌ ಯೋರ್ ಕ್ವಾರ್ಟರ್ಲಿ ಟೆಸ್ಟ್ ವೆಂಟ್. ಓಕೆನಾ ಮಕ್ಕಳ? ಓಕೆ, ಸೊ ಇವಾಗ ನಾನು ಏನು ಹೇಳೋಕ್ಕೆ ಹೋಗ್ತಿದ್ದೀನಿ ಅಂದರೆ ಇಲ್ಲಿಗೆ ಬರೋಣ. ಓಕೆ, ಲೆಟ್ ಅಸ್ ಕಮ್ ಟು ದಿಸ್. ವಾಟ್ ಆಮ್ ಐ ಟೆಲ್ಲಿಂಗ್ ಯು ಅಂದರೆ, ಓಕೆ, ಸೊ ಫಸ್ಟ್ ಥಿಂಗ್ ಟಾಪರ್ಸ್ ಏನು ಮಾಡ್ತಾರೆ ಅಲ್ವಾ ಇನ್ ಆಗಸ್ಟ್ ಈಸ್ ರೈಟ್ ಬಿಫೋರ್ ದ್ಯಾಟ್ ಯಾವ ಟೆಸ್ಟ್ ಆಗಿರುತ್ತೆ ಅಥವಾ ಯಾವ ಎಕ್ಸಾಮ್ ಆಗಿರುತ್ತೆ ಅಲ್ವಾ, ಆಗಸ್ಟಲ್ಲಿ ಯಾವ ಎಕ್ಸಾಮ್ ಆಗಿರುತ್ತೆ, ನಿಮ್ದೇನಾಯಿತು ಕ್ವಾರ್ಟರ್ಲಿ ಟೆಸ್ಟ್ ಆಗಿದೆ, ಕ್ವಾರ್ಟರ್ಲಿ ಟೆಸ್ಟ್ 1 ಆಗಿರುತ್ತೆ ನಿಮ್ಮದು. ಸೊ ಯು ಹ್ಯಾವ್ ಟು ಅನಲೈಸ್ ಹೌ ಯೋರ್ ಕ್ವಾರ್ಟರ್ಲಿ ಟೆಸ್ಟ್ ವೆಂಟ್. ದಟ್ ಈಸ್ ದ ಫಸ್ಟ್ ಥಿಂಗ್ ದಟ್ ಟಾಪರ್ಸ್ ಡೂ. ವಾಟ್ ಈಸ್ ದ್ಯಾಟ್? ಅನಾಲಿಸಿಸ್ ಮಾಡ್ತಾರೆ. ಆ್ಯಕ್ಚುಲಿ ಇದನ್ನು ಬೇರೆ ರೆಫರೆನ್ಸ್ ಪಾಯಿಂಟ್ಸ್ನಲ್ಲೂ ಮಾಡಬಹುದು, ಬಟ್ ಸಿನ್ಸ್ ನಿಮಗೆ ಕ್ವಾರ್ಟರ್ಲಿ ಟೆಸ್ಟ್ ಅತ್ಯಂತ ಹತ್ತಿರ ಇರೋವಂಥ ಒಂದು ಟೆಸ್ಟ್ ಆಗಿರುತ್ತೆ ಅಲ್ವಾ, ಯು ಜಸ್ಟ್ ರೋಟ್ ಯೋರ್ ಕ್ವಾರ್ಟರ್ಲಿ ಟೆಸ್ಟ್, ಸೊ ದಿಸ್ ಅನಾಲಿಸಿಸ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ಏನನ್ನು ಅನಲೈಸ್ ಮಾಡ್ತೀರಾ, ಏನನ್ನು ಕೂಲಂಕುಷವಾಗಿ ನೀವು ನೋಡ್ತೀರಾ ಅಂದರೆ ವಾಟ್ ವೆಂಟ್ ರಾಂಗ್. ಓಕೆ, ಕ್ವಾರ್ಟರ್ಲಿ ಟೆಸ್ಟಲ್ಲಿ ಒಂದಷ್ಟು ಸಬ್ಜೆಕ್ಟ್ಸ್ನ ಚೆನ್ನಾಗಿ ಮಾಡಿರ್ತೀರ, ಮೇ ಬಿ ಯು ಡಿಡ್ ರಿಯಲಿ ವೆಲ್ ಇನ್ ಬಯಾಲಜಿ, ಬಟ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಚೆನ್ನಾಗಿ ಮಾಡಿಲ್ವೇನೋ, ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಮಾಡಿಲ್ವೇನೋ. ಸೊ ಅಂಥ ಕೇಸಲ್ಲಿ ಯಾವ ಸಬ್ಜೆಕ್ಟ್ಸಲ್ಲಿ ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಬರಲಿಲ್ಲ ಅಲ್ಲ, ಯಾವ ಸಬ್ಜೆಕ್ಟ್ಸಲ್ಲಿ ನೀವು ಒಂದಷ್ಟು ಕಾನ್ಸೆಪ್ಟ್ಸ್ ಅಥವಾ ಕ್ವೆಶ್ಚನ್ಸ್ನ ಮಿಸ್ಅಪ್ ಮಾಡಿರ್ತೀರ ಅಲ್ವಾ, ಸೊ ಇದನ್ನು ನೀವು ಲಿಸ್ಟ್ ಡೌನ್ ಮಾಡ್ಕೋಬೇಕು. ವಾಟ್ ಕ್ಯಾನ್ ಯು ಇಂಪ್ರೂವ್ ಅಂತ ಬರ್ಕೋಬೇಕು. ಮೇ ಬಿ ಇಟ್ ಇಸ್ ಸಮಥಿಂಗ್ ಲೈಕ್ ಕೆಮಿಸ್ಟ್ರಿಯಲ್ಲಿ ನಾನು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿನ ಚೆನ್ನಾಗಿ ಓದ್ಕೊಂಡಿರಲಿಲ್ಲ, ಅವ್ರ ಮ್ಯಾಥಮ್ಯಾಟಿಕ್ಸಲ್ಲಿ ಮೇ ಬಿ ಈ ಸೆಟ್ಸ್ ಚಾಪ್ಟರ್ ಏನಿದೆ ಇದನ್ನು ನೀವು ಚೆನ್ನಾಗಿ ಓದ್ಕೊಂಡಿರಲಿಲ್ವೇನೋ, ಮ್ಯಾಥಮ್ಯಾಟಿಕ್ಸಲ್ಲಿ ಮೇ ಬಿ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ನ ನೀವು ಇನ್ನೂ ಚೆನ್ನಾಗಿ ಓದ್ಕೋಬೇಕಿತ್ತೇನೋ, ಅಥವಾ ಲೆಟ್ಸ್ ಎ ಕೆಮಿಸ್ಟ್ರಿಯಲ್ಲಿ ಸೊಲ್ಯೂಷನ್ಸ್ ಚಾಪ್ಟರಲ್ಲಿ ಇನ್ನೊಂದಷ್ಟು ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡಬೇಕಿತ್ತು. ಸೊ ವಾಟ್ ಎವರ್ ಯೋರ್ ಅನಾಲಿಸಿಸ್ ಇಸ್, ಐ ವಾಂಟ್ ಯು ಟು ರೈಟ್ ಡೌನ್ ವಾಟ್ ಯು ಕ್ಯಾನ್ ಇಂಪ್ರೂವ್. ಮೇ ಬಿ ಯು ಹ್ಯಾವ್ ಟು ಸ್ಟಡಿ ದ ಟೆಕ್ಸ್ಟ್ ಬುಕ್ ಮೋರ್. ಮೇ ಬಿ ಟೆಕ್ಸ್ಟ್ ಬುಕ್ಕಿಂದಾನೇ ಕ್ವೆಶನ್ಸ್ ಬಂತು, ನಾನು ಆಮೇಲೆ ಟೆಸ್ಟ್ ಮುಗಿದ್ಮೇಲೆ ಹೋಗಿ ನೋಡಿದೆ ಎಕ್ಸಸೈಸಸ್ಸಿಂದಾನೇ ಕ್ವೆಶನ್ಸ್ ತೆಗೆದಿದ್ರು. ಸೊ ಮೇ ಬಿ ನಾನು ಜಾಸ್ತಿ ಟೆಕ್ಸ್ಟ್ ಬುಕ್ನ ಓದ್ಕೋಬೇಕು, ಮೇ ಬಿ ನಾನು ಜಾಸ್ತಿ PYQsನ ಸಾಲ್ವ್ ಮಾಡ್ಕೋಬೇಕು. ಸೊ ನಿಮ್ಮ ಅನಾಲಿಸಿಸ್ ಏನೇ ಆಗಿದ್ರು ಇದನ್ನು ಒಂದು ಪೀಸ್ ಆಫ್ ಪೇಪರ್ ಮೇಲೆ ಬರ್ಕೋತೀರಾ. ಓಕೆ, ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಯೋರ್ ಫಸ್ಟ್ ಸ್ಟೆಪ್. ದೆನ್ ಸೆಕೆಂಡ್ಲಿ, ವಾಟ್ ವೆಂಟ್ ರೈಟ್. ಯಾವಾಗಲೂ ನಾವು ಏನು ತಪ್ಪು ಮಾಡಿದ್ವಿ ಅಂತ ಯೋಚನೆ ಮಾಡ್ಕೊಂಡು ನಮಗೆ ನಾವೇ ದೋಷಿಸ್ಕೊಳ್ಳೋದು, ಅದು ಒಂದು ಆಸ್ಪೆಕ್ಟ್ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನೀವೇನನ್ನು ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಕೂಡ ನೀವು ಅನಲೈಸ್ ಮಾಡಬೇಕು. ಓಕೆನಾ ಮಕ್ಕಳ? ಬಿಕಾಸ್ ಯು ಡೆಫಿನೆಟ್ಲಿ ವುಡ್ ಹ್ಯಾವ್ ಡನ್ ಅ ಲಾಟ್ ಆಫ್ ಥಿಂಗ್ಸ್ ರೈಟ್. ಮೇ ಬಿ ಬಯಾಲಜಿಯಲ್ಲಿ ನೀವು ಬೈನಾಮಿಯಲ್ ನಾಮೆನ್ಕ್ಲೇಚರ್ನ ತುಂಬಾ ಒಂದು ಎಕ್ಸಲೆಂಟ್ ರೀತಿಯಲ್ಲಿ ಓದಿದ್ರೇನು, ಅಥವಾ ಮೇ ಬಿ ಬಯಾಲಜಿಯಲ್ಲಿ ಸೆಕೆಂಡ್ ಇಯರ್ PUC ಬಯಾಲಜಿಯಲ್ಲಿ ಹ್ಯೂಮನ್ ರಿಪ್ರೊಡಕ್ಷನ್ನ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ರೇನು, ಎಲ್ಲ ರೀತಿಯ ಸಿಸ್ಟಮ್ ಏನಿದೆ ನಮ್ಮ ಹ್ಯೂಮನ್ ರಿಪ್ರೊಡಕ್ಷನಲ್ಲಿ, ಎಲ್ಲ ಪಾರ್ಟ್ಸು, ಅದರ ಫಂಕ್ಷನ್ಸು, ಟೈಮ್ ಲೈನು, ಬೇಬಿ ಡೆವಲಪ್ಮೆಂಟು, ಅದೆಲ್ಲ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೆ. ಐ ವಾಸ್ ವೆರಿ ವೆಲ್ ವರ್ಸ್ಡ್ ವಿತ್ ಟೆಕ್ಸ್ಟ್ ಬುಕ್. ದಿಸ್ ಕುಡ್ ಹ್ಯಾವ್ ಬಿನ್ ವಾಟ್ ಯು ಡಿಡ್ ರೈಟ್. ಇದನ್ನು ತುಂಬ ಕರೆಕ್ಟಾಗಿ ಮಾಡಿದ್ರೇನು. ಸೊ ಯು ಹ್ಯಾವ್ ಟು ಮೇಕ್ ಅ ನೋಟ್ ಆಫ್ ದ್ಯಾಟ್. ಇಫ್ ಟೆಕ್ಸ್ಟ್ ಬುಕ್ನ ಓದೋದು ನಿಮ್ಮ ಸ್ಟ್ರೆಂತ್ ಆಗಿದ್ದರೆ ಯು ಹ್ಯಾವ್ ಟು ಡೂ ಮೋರ್ ಆಫ್ ಇಟ್.
ಇಟ್. PYQsನ ಸಾಲ್ವ್ ಮಾಡೋದು ನಿಮ್ಮ ಸ್ಟ್ರೆಂತ್ ಆಗಿದ್ರೆ ಯು ಹ್ಯಾವ್ ಟು ಡೂ ಮೋರ್ ಆಫ್ ಇಟ್. ಏನನ್ನ ಸರಿಗೆ ಮಾಡ್ತಿದ್ದೀರಾ ಅದನ್ನು ಇನ್ನೂ ಜಾಸ್ತಿ ಮಾಡಬೇಕು ನೀವು ಆಗಸ್ಟಲ್ಲಿ. ಓಕೆ, ಆ್ಯಂಡ್ ಯು ವಿಲ್ ನೋ ವಾಟ್ ಯು ಆರ್ ಡೂಯಿಂಗ್ ರೈಟ್ ಓನ್ಲಿ ಇಫ್ ಯು ಆನ್ಸರ್ ದಿಸ್ ಕ್ವೆಶ್ಚನ್. ವಾಟ್ ವೆಂಟ್ ರೈಟ್ ಆ್ಯಂಡ್ ವಾಟ್ ಶುಡ್ ಯು ಡೂ ಮೋರ್ ಆಫ್. ನಾನು ಏನು ಕರೆಕ್ಟಾಗಿ ಮಾಡಿದೆ, ಏನನ್ನು ಇನ್ನೂ ಜಾಸ್ತಿ ಮಾಡಬೇಕು. PYQsನ ಸಾಲ್ವ್ ಮಾಡಿದೆ, ಅದಕ್ಕೋಸ್ಕರ ನನಗೆ ಮಾರ್ಕ್ಸ್ ಬಂತು. ಓಕೆ, ಇನ್ನೂ ಜಾಸ್ತಿ PYQsನ ಸಾಲ್ವ್ ಮಾಡ್ತೀನಿ. ಟೆಕ್ಸ್ಟ್ ಬುಕ್ನ ತುಂಬಾ ಥರೋ ಆಗಿ ನಾನು ಓದಿದ್ದೆ, ಅದಕ್ಕೋಸ್ಕರ ಟೆಕ್ಸ್ಟ್ ಬುಕ್ಕಿನ ಪ್ರತಿಯೊಂದು ಪಾಯಿಂಟ್ ನನಗೆ ಗೊತ್ತಿತ್ತು. ಸೊ ಐ ವಿಲ್ ಸ್ಟಡಿ ಮೋರ್ ಆಫ್ ದ ಟೆಕ್ಸ್ಟ್ ಬುಕ್. ಸೊ ದಿಸ್ ಶುಡ್ ಬಿ ಯೋರ್ ಕನ್ಕ್ಲೂಷನ್. ನೆಕ್ಸ್ಟು, ವಾಟ್ ಡಿಡ್ ಯು ಸ್ಪೆಂಡ್ ಟೈಮ್ ಆನ್ ದಟ್ ಡಿಂಟ್ ಪೇ ಆಫ್. ಓಕೆ, ಮೇ ಬಿ ಅ ಲಾಟ್ ಆಫ್ ಅಸ್ ತುಂಬಾ PYQsನ ಸಾಲ್ವ್ ಮಾಡಿದ್ವಿ, ಬಟ್ ಅದನ್ನು ಕರೆಕ್ಟಾಗಿ ಸಾಲ್ವ್ ಮಾಡ್ತಿರ್ಲಿಲ್ಲ. ಇನ್ ದ್ಯಾಟ್ ಕೇಸ್ ನಿಮ್ಮ ಟೆಕ್ಸ್ಟ್ ಬುಕ್ ನಾಲೆಜೇ ಕರೆಕ್ಟ್ ಆಗಿಲ್ಲ. PYQsನ ಸಾಲ್ವ್ ಮಾಡಿಬಿಟ್ಟು ಪ್ರಯೋಜನ ಏನು? ಸೊ ನೀವು ತುಂಬಾ ಟೈಮ್ PYQs ಮೇಲೆ ಸ್ಪೆಂಡ್ ಮಾಡೋ ಬದಲು ಟೆಕ್ಸ್ಟ್ ಬುಕ್ ಮೇಲೆ ಸ್ಪೆಂಡ್ ಮಾಡಬೇಕು. ಮೇ ಬಿ PYQsನ ಅರ್ಥ ಮಾಡ್ಕೊಳ್ಳೋಕೆ ಟೆಕ್ಸ್ಟ್ ಬುಕ್ ನಾಲೆಜ್ ಬೇಕಾಗಿರುತ್ತೆ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್, ಓಕೆ ನಾನು ಟೈಮ್ನ ಕರೆಕ್ಟಾಗಿ ಸ್ಪೆಂಡ್ ಮಾಡ್ತಿದ್ದೀನಾ, ನಾನು ಈವನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರುತ್ತೆ ಅಲ್ವಾ, ಟೆಕ್ಸ್ಟ್ ಬುಕ್ ಎಕ್ಸಸೈಸಸ್ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡ್ತಿದ್ದೀನಿ, ಬಟ್ ನೀಟ್ ಎಕ್ಸಾಮ್ ಕ್ವೆಶನ್ಸ್ನ ಐ ಆಮ್ ನಾಟ್ ಸಾಲ್ವಿಂಗ್ ಎನಫ್. ಸೊ ಬೇಸಿಕಲಿ ನಿಮ್ಮ ಟೈಮ್ ಆ್ಯಂಡ್ ಎನರ್ಜಿ ಕರೆಕ್ಟ್ ಆದ ಪ್ಲೇಸಸ್ಗೆ ಹೋಗ್ತಿದೆಯಾ ಅಂತ ನೀವು ಡಿಸೈಡ್ ಮಾಡಬೇಕು. ನೀವು ಸ್ಪೆಂಡ್ ಮಾಡ್ತಿರುವಂಥ ಟೈಮು ತಪ್ಪು ಸ್ಪೇಸಲ್ಲಿ ಸ್ಪೆಂಡ್ ಆಗ್ತಿದೆ ಅಂದರೆ ಅಲ್ಲಿ ಕಡಿಮೆ ಮಾಡಿಬಿಟ್ಟು ಎಲ್ಲಿ ಜಾಸ್ತಿ ನಿಮಗೆ ರಿಟರ್ನ್ಸ್ ಬರುತ್ತೆ ಅಲ್ಲಿ ಸ್ಪೆಂಡ್ ಮಾಡಬೇಕು. ಸೊ ಯು ಹ್ಯಾವ್ ಟು ಫಿಗರ್ ಔಟ್ ವಾಟ್ ಡಿಡ್ ಯು ಸ್ಪೆಂಡ್ ಟೈಮ್ ಆನ್ ದಟ್ ಡಿಡ್ ನಾಟ್ ಪೇ ಆಫ್. ಓಕೆ, ಯಾವುದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದು ನಿಮಗೆ ರಿಟರ್ನ್ಸ್ ಕೊಟ್ಟಿಲ್ಲ. ನಾನು PYQs ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ, ಬಟ್ ನಾನು ಬೇಸಿಕ್ ಫಂಡಮೆಂಟಲ್ ನಾಲೆಜೇ ಸರಿಯಾಗಿಲ್ಲ, ಅಥವಾ ನಾನು ತುಂಬ ಟೆಕ್ಸ್ಟ್ ಬುಕ್ ಓದ್ತಿದ್ದೇನೆ, PYQs ಸಾಲ್ವ್ ಮಾಡ್ತಿಲ್ಲ. ಇನ್ ವಿಚ್ ಕೇಸ್ ಯು ಹ್ಯಾವ್ ಟು ಸಾಲ್ವ್ ಮೋರ್ PYQs. ಓಕೆನಾ ಮಕ್ಕಳ? ಆ್ಯಂಡ್ ಆರ್ ಮೇ ಬಿ ಟೆಕ್ಸ್ಟ್ ಬುಕ್ ಓದ್ತಾನೆ ಇದ್ದೀರಾ, ಬಟ್ ನಥಿಂಗ್ ಇಸ್ ಗೋಯಿಂಗ್ ಇನ್ ಟು ಯುವರ್ ಹೆಡ್. ಇನ್ ದ್ಯಾಟ್ ಕೇಸ್ ಯು ಶುಡ್ ವಾಚ್ ಒನ್ ಶಾರ್ಟ್ ವಿಡಿಯೋಸ್, ಯು ಶುಡ್ ವಾಚ್ ಎಕ್ಸ್ಪ್ಲನೇಷನ್ ವಿಡಿಯೋಸ್, ಲೆಕ್ಚರ್ ವಿಡಿಯೋಸ್. ಓಕೆ, ಸೊ ಎಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ, ಇದು ಕರೆಕ್ಟಾಗಿ ನಿಮಗೆ ರಿಸಲ್ಟ್ಸ್ ಕೊಡ್ತಿದೆಯಾ ಅಂತ ಅನಲೈಸ್ ಮಾಡಬೇಕು. ಸೊ ಫಸ್ಟ್ಲಿ ಐ ವಾಂಟ್ ಯು ಟು ಆನ್ಸರ್ ಆಲ್ 3 ಆಫ್ ದೀಸ್ ಕ್ವೆಶನ್ಸ್. ಓಕೆ, ನೆಕ್ಸ್ಟ್ ಏನು ಮಾಡ್ತಿದ್ದಾರೆ ನಮ್ಮ ಟಾಪರ್ಸು, ಏನು ಮಾಡ್ತಿದ್ದಾರೆ ಆಗಸ್ಟಲ್ಲಿ ಅಂತ ನಾನು ನಿಮಗೆ ಇಲ್ಲಿ ಹೇಳ್ತಿದ್ದೀನಿ. ಓಕೆ, ಟಾಪರ್ಸ್ ಫೋಕಸ್ ಆನ್ ಬೋತ್ ಲಾಂಗ್ ಟರ್ಮ್ ಆಸ್ ವೆಲ್ ಆಸ್ ಶಾರ್ಟ್ ಟರ್ಮ್ ಗೋಲ್ಸ್, ಮಿಡ್ ಟರ್ಮ್ ಆಸ್ ವೆಲ್ ಆಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ನೀವು ಲಾಂಗ್ ಕೂಡ ಆ್ಯಕ್ಚುಲಿ ಫಸ್ಟ್ PUC ಸ್ಟೂಡೆಂಟ್ಸು 2028ಅಲ್ಲಿ ಬರೆಯುವಂತಹ 2028ಅಲ್ಲಿ ಬರೆಯುವಂತಹ ಬೋರ್ಡ್ ಎಕ್ಸಾಮ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಆ್ಯಂಡ್ ಫಸ್ಟ್ PUC ಸ್ಟೂಡೆಂಟ್ಸ್ 2026ಅಲ್ಲಿ ಬರೆಯುವಂತಹ ಮಿಡ್ ಟರ್ಮ್ ಹಾಫ್ ಇಯರ್ಲಿ ಎಕ್ಸಾಮ್ಸ್ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಓಕೆ, ಫಸ್ಟ್ PUC ಸ್ಟೂಡೆಂಟ್ಸ್ ನಾನು ನಿಮ್ಗೆ ಹೇಳ್ತಿದ್ದೀನಿ, 2028ರಲ್ಲಿ ಬರೆಯುವಂತಹ ನೀಟು KCET ಎಕ್ಸಾಮ್ಸ್ ಮೇಲೆ ಕೂಡ ಗಮನ ಕೊಡಬೇಕು ನೀವು, ವಿಚ್ ಬಿಕಮ್ಸ್ ಯೋರ್ ಲಾಂಗ್ ಟರ್ಮ್ ಗೋಲ್. ಆ್ಯಂಡ್ 2026 ಈ ವರ್ಷ ಬರೀತಿರುವಂಥ ಮಿಡ್ ಟರ್ಮ್ ಎಕ್ಸಾಮ್ ಸೆಪ್ಟೆಂಬರಲ್ಲಿ, ಟುವರ್ಡ್ಸ್ ದ ಎಂಡ್ ಆಫ್ ಸೆಪ್ಟೆಂಬರ್ ಆರ್ ಬಿಗಿನಿಂಗ್ ಆಫ್ ಅಕ್ಟೋಬರ್ ನಿಮ್ಮ ಮಿಡ್ ಟರ್ಮ್ ಅಂದರೆ ಹಾಫ್ ಇಯರ್ಲಿ ಎಕ್ಸಾಮ್ ನಡೆಯುತ್ತೆ. ಇದ್ರ ಬಗ್ಗೆ ಕೂಡ ನೀವು ಯೋಚನೆ ಮಾಡಬೇಕು. ದಿಸ್ ಬಿಕಮ್ಸ್ ಯೋರ್ ಶಾರ್ಟ್ ಟರ್ಮ್ ಗೋಲ್. ಸಿಮಿಲರ್ಲಿ ಸೆಕೆಂಡ್ PUC ಸ್ಟೂಡೆಂಟ್ಸಿಗೆ ನೀವು 2027ಅಲ್ಲಿ ನಿಮ್ಮ KCET ನೀಟ್ JEE ಎಕ್ಸಾಮ್ಸ್ ಬರೀತಾರ, ಇದ್ರ ಮೇಲೆ ಕೂಡ ಫೋಕಸ್ ಮಾಡಬೇಕು. ಅದರೊಟ್ಟಿಗೆ 2026ಅಲ್ಲಿ ಬರುವಂತಹ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಬಗ್ಗೆ ಕೂಡ ನೀವು ಫೋಕಸ್ ಮಾಡಬೇಕು. ಸೊ ಫುಲ್ ಫಾರ್ ಸೈಟೆಡ್ನೆಸ್ಸು ಇರಬೇಕು, ನಿಯರ್ ಸೈಟೆಡ್ನೆಸ್ಸು ಕೂಡ ಇರಬೇಕು. ಐ ಆಮ್ ಗೋಯಿಂಗ್ ಟು ಶೋ ಯು ಬಯಾಲಜಿದು ನನಗೆ ಒಂದಷ್ಟು ಸ್ಕ್ರೀನ್ಶಾಟ್ ಸಿಕ್ತು. ಲಾಸ್ಟ್ ಇಯರ್ ನಮ್ಮ ಪರೀಕ್ಷೆಯಲ್ಲಿ ಮಿಡ್ ಟರ್ಮ್ಸಿಗೋಸ್ಕರ ಮ್ಯಾರಥಾನ್ಸ್ ಎಲ್ಲ ನಡೀತು. ಓಕೆನಾ ಮಕ್ಕಳ? ಈ ಹಾಫ್ ಇಯರ್ಲಿ ಎಕ್ಸಾಮ್ಗೋಸ್ಕರ ಮ್ಯಾರಥಾನ್ ಎಲ್ಲ ನಡೀತು. ಅದರಲ್ಲಿ ಬಯಾಲಜಿದು ಚಾಪ್ಟರ್ಸ್ ಫಾರ್ ಸೆಕೆಂಡ್ PUC ಇಲ್ಲಿ ಇದೆ ಲಾಸ್ಟ್ ಇಯರ್ ಮಿಡ್ ಟರ್ಮ್ಸಿನ ಪ್ರಕಾರ. ಅಫ್ಕೋರ್ಸ್ ಒಂದಷ್ಟು ಕಾಲೇಜಸಲ್ಲಿ ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ ಚಾಪ್ಟರ್ಸ್, ಬಟ್ ಜನರಲಿ ದೀಸ್ ಆರ್ ದ ಚಾಪ್ಟರ್ಸ್ ಐ ಮೈಟ್ ಆಸ್ಕ್ ಯು ಫಾರ್ ಯೋರ್ ಹಾಫ್ ಇಯರ್ಲಿ exam for second PUC. First PUC ಗೆ these are the ಚಾಪ್ಟರ್ಸ್. ಓಕೆ, ಇದು ಆದರ್ಶ ಸರ್ ಹಾಗೂ ವರ್ಷಾ ಮ್ಯಾಮ್ ಮಾಡಿರುವಂಥ ಲೈವ್ ಇಂದಾನೇ ನಾನು ಸ್ಕ್ರೀನ್ಶಾಟ್ನ ತೆಗೆದು ಹಾಕಿದ್ದೀನಿ. ಇಷ್ಟು ಚಾಪ್ಟರ್ಸ್ ಇರಬಹುದು, 1-2 ಚಾಪ್ಟರ್ ಆ ಕಡೆ ಈ ಕಡೆ ಆದ್ರೂ ಆಗ್ಬೋದು, ಬಟ್ ದೀಸ್ ಆರ್ ದ ಚಾಪ್ಟರ್ಸ್ ದಟ್ ಇಸ್ ಗೋಯಿಂಗ್ ಟು ಗೆಟ್ ಕವರ್ಡ್ ಇನ್ ಯೋರ್ ಮಿಡ್ ಇಯರ್ ಆರ್ ಹಾಫ್ ಇಯರ್ಲಿ ಎಕ್ಸಾಮಿನೇಷನ್. ಓಕೆನಾ ಮಕ್ಕಳ? ಸೊ ಇದೆಲ್ಲ ವಿಡಿಯೋಸ್ ಏನಿದೆ ಲಾಸ್ಟ್ ಇಯರ್ ಮಿಡ್ ಟರ್ಮ್ಗೋಸ್ಕರ ಮಾಡಿರುವಂಥ ವಿಡಿಯೋಸ್ ಇನ್ನೂ ನಮ್ಮ ಪರೀಕ್ಷೆ PUC ಚಾನಲಲ್ಲಿ ಇದೆ. ಸೊ ನಾನೇನು ಹೇಳ್ತೀನಿ ನಿಮಗೆ ಅಂದರೆ ಆ ಪ್ಲೇಲಿಸ್ಟ್ಗಳನ್ನ ಹುಡುಕಿ. ಓಕೆ, ಮಿಡ್ ಟರ್ಮ್ ಪರೀಕ್ಷೆ
ಅಥವಾ ಪವರ್ ಪ್ಯಾಕ್ ಪರೀಕ್ಷೆ ಅಂತ ಯೂಟ್ಯೂಬಲ್ಲಿ ಟೈಪ್ ಮಾಡಿದ್ರೆ, ಪವರ್ ಪ್ಯಾಕ್ ಪರೀಕ್ಷೆ ಅಂತ ಯೂಟ್ಯೂಬಲ್ಲಿ ಟೈಪ್ ಮಾಡಿದ್ರೆ ಫಸ್ಟ್ ಇಯರ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಇಯರ್ ಪಿ ಯು ಸಿಗೋಸ್ಕರ ಮಾಡಿರುವಂತಹ ಮ್ಯಾರಥಾನ್ಗಳ ಹಾಗೂ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಪ್ಲೇಲಿಸ್ಟು ನಿಮಗೆ ಸಿಗತ್ತೆ. ಸೊ ಈ ವಿಡಿಯೋಸ್ ಏನಿದ್ದಾವೆ, ಈ ಲೈವ್ಸ್ ಏನಿದ್ದಾವೆ, ಇದನ್ನು ನೋಡಿಕೊಂಡು ಆಗಸ್ಟಲ್ಲಿ ಯು ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಯೋರ್ ಮಿಡ್ ಟರ್ಮ್. ಇಲ್ಲಾಂದರೆ ಸೆಪ್ಟೆಂಬರಲ್ಲಿ ಆ ಸಿಲೆಬಸ್ ಲೋಡ್ನ ನೀವು ನೋಡಿಕೊಂಡು ತುಂಬಾ ಪ್ಯಾನಿಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಸ್ಟಾರ್ಟ್ ಸ್ಟಡಿಂಗ್ ಫಾರ್ ಯೋರ್ ಮಿಡ್ ಟರ್ಮ್ ಟುಡೇ. ಸೊ ನಾನು ಈ ವಿಡಿಯೋಲ್ಲಿ ಒಂದು ಮೇನ್ ಪಾಯಿಂಟ್ ನಿಮಗೆ ಹೇಳಬೇಕು, ಒಂದೇ ಒಂದು ಟೇಕ್ ಅವೇ ನೀವು ತೊಗೊಂಡು ಹೋಗ್ತೀರಾ ಅಂದರೆ ಇಟ್ ಈಸ್ ದಟ್ ಟಾಪರ್ಸ್, PU ಟಾಪರ್ಸ್ ಆರ್ ಸ್ಟಡಿಯಿಂಗ್ ಫಾರ್ ದೇರ್ ಮಿಡ್ ಟರ್ಮ್ ಇನ್ ಆಗಸ್ಟ್. ದೇ ಆರ್ ನಾಟ್ ವೇಟಿಂಗ್, ಇಲ್ಲ ಸೆಪ್ಟೆಂಬರಲ್ಲಿ ನಾನು ಕೂತ್ಕೊಂಡು ಓದ್ತೀನಿ ಅಂತ ಯೋಚನೆ ಮಾಡ್ತಿರಲ್ಲ. ದೇ ಆರ್ ಸ್ಟಾರ್ಟಿಂಗ್ ಟು ಸ್ಟಡಿ ದೇರ್ ಮಿಡ್ ಟರ್ಮ್ ಪೋರ್ಷನ್ಸ್ ರೈಟ್ ನೌ. ಆ್ಯಂಡ್ ಇಫ್ ಯು ವಾಂಟ್ ಟು ಬಿಕಮ್ ಅ ಟಾಪರ್ ಯು ಹ್ಯಾವ್ ಟು ಡೂ ದಿಸ್. ಓಕೆನಾ ಮಕ್ಕಳ? ಓಕೆ, ಸೊ ಇನ್ನೊಂದು ಲಾಸ್ಟಲ್ಲಿ ನಾನು ನಿಮಗೋಸ್ಕರ ಹೇಳಬೇಕಾಗಿರುವಂಥ ವಿಚಾರ ಏನು ಅಂದರೆ, ಇವತ್ತು 11th of August ಆಗಿರುತ್ತೆ. ಸೊ ನಮ್ಮ ಪರೀಕ್ಷೆ ಚಾನಲಲ್ಲಿ ನಿಮಗೆ ಗೊತ್ತಿರೋ ಹಾಗೆ 10 to 17th of August ಒಂದು ಫೆಸ್ಟಿವಲ್ ನಡೀತಿದೆ. ವಾಟ್ ಇಸ್ ದ್ಯಾಟ್? ಇಟ್ ಇಸ್ ಪರೀಕ್ಷೆ ಫ್ರೀಡಮ್ ಉತ್ಸವ. ಪರೀಕ್ಷೆ ಫ್ರೀಡಮ್ ಉತ್ಸವ ನಡೀತಿದೆ ಮಕ್ಕಳ. ಸೊ ಈ ಫ್ರೀಡಮ್ ಉತ್ಸವ ಅಲ್ಲಿ ನಾವು 80 ಕೂಪಾನ್ಸ್ನ ಕೊಡ್ತಿದ್ದೀವಿ. ಈ ಕೂಪಾನ್ಸ್ ಏನಿದೆ ಇದನ್ನು ಯೂಸ್ ಮಾಡಿದಾಗ ನಮ್ಮ ಪರೀಕ್ಷೆಯ KCET ಬ್ಯಾಚಸ್ ಏನಿದೆ ನಿಮಗೆ ಈ ಪ್ರೈಸಿಂಗಲ್ಲಿ ಸಿಗುತ್ತೆ. 1 year ಪ್ಲಾನಿಗೆ 2799 ಹಾಗೂ 2 year ಪ್ಲಾನಿಗೆ 4499. ದಿಸ್ ಇಸ್ ಫಾರ್ ಆರಂಭ KCET ಇಂಟಿಗ್ರೇಟೆಡ್ ಬ್ಯಾಚಸ್. ಈ ಪ್ರೈಸಿಂಗ್ ಏನಿದೆ ದಿಸ್ ಇಸ್ ಫಾರ್ ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚಸ್. ಅಂದರೆ ಫಸ್ಟ್ PUC ಸ್ಟೂಡೆಂಟ್ಸ್ ಯಾರು 2028 KCET ಅಥವಾ ನೀಟ್ನ ತಗೋತಿದ್ದಾರೆ, ನಿಮಗೋಸ್ಕರ ಇರುವಂತಹ ಪ್ರೈಸಿಂಗ್ ಇದಿರುತ್ತೆ. 1 year ಪ್ಲಾನ್ ಹಾಗೂ 2 year ಪ್ಲಾನ್. ನನ್ನನ್ನು ಕೇಳಿದ್ರೆ ದಯವಿಟ್ಟು ಹೋಗಿ 2 year ಪ್ಲಾನಿಗೆ ಎನ್ರೋಲ್ ಆಗಿ ಪರೀಕ್ಷೆ ಒಟ್ಟಿಗೆ ನಿಮ್ಮ ಜರ್ನಿನ ಮುಗಿಸಿ. 1 year ಪರೀಕ್ಷೆ ಜೊತೆ ಮಾಡಿ ಇನ್ನೊಂದು ಕಡೆ ಬೇರೆ ಕ್ವಾಲಿಟಿ ಇಲ್ದಿರೋ ಕಡೆ ಸೇರ್ಕೊಳ್ಳೋಕ್ಕಿಂತ 2 ವರ್ಷ ನಮ್ಮ ಪರೀಕ್ಷೆ ಅನ್ನೋ ಒಂದು ನಮ್ಮ ಟ್ರಸ್ಟೆಡ್ ಚಾನೆಲ್, ಬಿಕಾಸ್ ನೀವು ಈಗ ತಾನೇ SSLC ಅಲ್ಲಿ ರಿಸಲ್ಟ್ಸ್ನ ನೋಡಿರ್ತೀರ, ಯು ಆಲ್ರೆಡಿ ಟ್ರಸ್ಟರ್ಸ್, ನನಗೆ ನಂಬಿಕೆ ಇದೆ. ಸೊ ದಿಸ್ ಇಸ್ ಫಾರ್ ಯು. ವಿಜೇತ ಸ್ಟೂಡೆಂಟ್ಸ್, ನೀವು ಸೆಕೆಂಡ್ PUC ಸ್ಟೂಡೆಂಟ್ಸ್ ಆಗಿದ್ದರೆ ಈ ಪ್ರೈಸಿಂಗಲ್ಲಿ ನಿಮಗೆ ವಿಜೇತ ಇಂಟಿಗ್ರೇಟೆಡ್, ವಿಜೇತ ಪ್ರೋ ಹಾಗೂ ನೀಟ್ ಪ್ಲಸ್ ಇರುತ್ತೆ. ವಿಜೇತ KCET ಮತ್ತು ನೀಟಿನ ಬ್ಯಾಚಸ್ ಇದು. ಇಂಟಿಗ್ರೇಟೆಡ್ ಆ್ಯಂಡ್ ಪ್ರೋ ಬಂದು KCET ಫೋಕಸ್ಡ್ ಇರುತ್ತೆ, ನೀಟ್ ಫೋಕಸ್ಡು ನೀಟ್ ಪ್ಲಸ್ ಆಗಿರುತ್ತೆ. ಆ್ಯಂಡ್ ವಿಜೇತ 360 ಅನ್ನೋಕ್ಕೆ PU2 ಸ್ಟೂಡೆಂಟ್ಸ್ ನಿಮಗೆ ಲ್ಯಾಂಗ್ವೇಜಸ್ ಕೂಡ ಎಲ್ಲ ಕ್ಲಾಸಸಲ್ಲಿ ಇನ್ಕ್ಲೂಡೆಡ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ದ ಪ್ರೈಸಿಂಗ್. ಓಕೆ, ವಿಜೇತ ಇಂಟಿಗ್ರೇಟೆಡ್ 3299ಗೆ ಸಿಗ್ತಿದೆ, ಪ್ರೋ 4499 ಹಾಗೂ ನೀಟ್ ಪ್ಲಸ್ 5499ಗೆ ಸಿಗ್ತಿದೆ. ಇದು ಎಲ್ಲ ಲಿಂಕ್ಸು ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಆಲ್ ಆಫ್ ದ ಎನ್ರೋಲ್ಮೆಂಟ್ ಲಿಂಕ್ಸ್ ಯು ಕ್ಯಾನ್ ಫೈಂಡ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಿಲೋ. ಸೊ ಎಸ್, ನಮ್ಮ ಪರೀಕ್ಷೆ ಫ್ರೀಡಮ್ ಉತ್ಸವ ನಡೀತಿದೆ ಮಕ್ಕಳ. ಆ್ಯಂಡ್ ಆಸ್ ಅ ಪಾರ್ಟ್ ಆಫ್ ದಿಸ್ ನಾವು ಪರೀಕ್ಷೆ ಫ್ರೀಡಮ್ 1 shot ಲೈವ್ಸ್ನ ಕೂಡ ತರ್ತಿದ್ದೀವಿ. ಮೋಸ್ಟ್ ರಿಕ್ವೆಸ್ಟೆಡ್ ಚಾಪ್ಟರ್ಸಿಗೆ 1 shot ಲೈವ್ಸನ್ನು ನಾವು ಮಾಡ್ತಿದ್ದೀವಿ. ಸೊ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ 1 shotಗಳು ನಾವು ಮ್ಯಾಥಮ್ಯಾಟಿಕ್ಸ್ ಆಗಿರಲಿ, ಕೆಮಿಸ್ಟ್ರಿ ಆಗಿರಲಿ, ಫಿಸಿಕ್ಸ್ ಆಗಿರಲಿ, ಎಲ್ಲ ತುಂಬಾ ನೀವು ಕೇಳಿರುವಂಥ ಚಾಪ್ಟರ್ಗಳ 1 shot ಲೈವ್ಸ್ನ ತರ್ತಿದ್ದೀವಿ. ಈ ಲೈವ್ಸಿನ ನೋಟಿಫಿಕೇಶನ್ ಮಿಸ್ ಮಾಡ್ಕೋತೀರಾ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಸೊ ಗೋ ರೈಟ್ ನಾವು ಸಬ್ಸ್ಕ್ರೈಬ್ ಟು ದ ಚಾನಲ್ ಆರ್ ಯು ಗೋಯಿಂಗ್ ಟು ಮಿಸ್ ಔಟ್ ಆನ್ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಓಕೆ, ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಸೂಪರ್ ಹೆಲ್ಪ್ಫುಲ್ ಟು ಯು. ಇದೇ ರೀತಿ ಬೇರೆ ಯಾವ ವಿಡಿಯೋಸ್ ಬೇಕು ಅಂತ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ನಾನು ಆ ವಿಡಿಯೋಸ್ನ ನಿಮಗೋಸ್ಕರ ತರಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು so much for joining me today. I'll see you in the next one.